बल्लारी के हुसैन नगर इलाके में मुन्नी नामी खातून ने मुबैनात तौर पर ज़ाती ताल्लुकात में इख्तलाफात के बाद लाइव वीडियो रिकॉर्ड करते हुए ख़ुदकुशी कर ली है। मामला इतवार की रात का है, जिससे इलाके में सनसनी फैल गई है। पुलिस के मुताबिक मुन्नी की शादी तकरीबन 4 साल कबल हुई थी, लेकिन 1 साल पहले उसने अपने शौहर से तलाक हासिल कर ली थी और तन्हा रह रही थी। इसी दौरान उसका मोहम्मद शेख नामी एक शादीशुदा और दूर के रिश्तेदार शख्स से ताल्लुक़ कायम हो गया था। पुलिस का कहना है कि दोनों के दरमियान हालिया दिनों में इख्तलाफात बढ़ गए थे, जिसके बायस आए दिन झगड़े हो रहे थे। इतवार की रात जब घर में कोई मौजूद नहीं था, मुन्नी ने मुबैना तौर पर लाइव वीडियो में खुद पर होने वाले मुबैना जुल्म का जिक्र किया, बाज़ अफराद के नाम लिए और ख़ुदकुशी कर ली। मुन्नी ब्यूटी पार्लर में काम करती थी और मेहंदी लगाने और दुल्हनों को तैयार करने का काम भी करती थी। अहले खाना उनकी दूसरी शादी की तैयारी कर रहे थे। इत्तला मिलते ही एमएलए भरत रेड्डी ने गांधीनगर पुलिस स्टेशन का दौरा किया और अहले खाना को इंसाफ की यकीन दहानी कराई। गांधीनगर थाने में मुकदमा दर्ज कर लिया गया है और पुलिस मफरूर मुलजिम की तलाश में है। ರಿಪೋರ್ಟ್ ಆರ್ಚ್ ಕಲ್ಮೇಶ್ ಮಂಡಿಯಾಲ್ ಸರ್, ನನಗೆ ಮೊದಲಿನಿಂದ ಭಾಳ ಕಷ್ಟ ಕೊಟ್ಟಾರೆ ಸರ್. ಆಕಿಗೆ ಯಾರಮ್ಮ ಆತ ಶೇಖ ಅಂತ ಹೇಳಿ ಆಕಿಗೆ ಮದುವೆ ಆಗಿದ್ರು ಕೂಡ ಆಕಿ ತಗ ಓದ್ತಿದ್ದ ಅಂತ ನಮಗೆ ಗೊತ್ತಿಲ್ಲ. ಮೊನ್ನೆ ಗೊತ್ತಾಯಿತು. ಅದು ಇದು ಮಾಡೋತ್ನಾಗ ಆಕಿ ಒಂದು ಮಾತು ನಮ್ಗೆ ಹೇಳಿಲ್ಲ. ಅದು ಯಾಕೆ ಹಿಂಗೆ ಮಾಡ್ಯಾರ ಅಂತ ಗೊತ್ತಿಲ್ಲ. ಮೊನ್ನೆ ನಮ್ಮರ ಮನೆಗೆ ಆವಾಗ ಬಂದಿದ್ರೆ ನಾನು ಹೇಳ್ಯಾರ ಹಿಂಗೆ ಅಂತ ಹೇಳಿದ್ರೆ ಅದು ಆತ ಅಷ್ಟೇ ಮರ್ತು ಬಿಡ್ತಾನಳ ಅಂತ ನಾವು ಸುಮ್ಮನೆ ಇದ್ದೀವಿ ಅನ್ಕಂದ್ರೆ ಇವಾಗ ಈ ಸ್ಥಿತಿನಾಗ ತಂದನು ಸರ್ ಆತ. ಅದು ನಾವು ನಿನ್ನೆ ಇದ್ದಿಲ್ಲ. ನಾವು ದರ್ಗಕ್ಕೆ ಹೋಗಿದ್ದೀವಿ. ಹೋದ್ರೆ ಕೂಡ ಯಾರಿಲ್ಲ ನಮ್ಮ ಮನ್ಯಾಗ, ನಮ್ಮ ಬಾಬಿಯರು ಯಾರಿಲ್ಲ ಓಣ್ಯಾಗ ಮನ್ಯಾಗ. ಅದು ನಮ್ಮ ಬಂದ ಮೇಲೆ ಅದು ಏನು ಮಾಡ್ಕೊಂಡಳೋ ಗೊತ್ತಿಲ್ಲ ಸರ್. ನನ್ನ ತಗ 4 ಗಂಟೆಗೆ ಫೋನ್ ಮಾಡಿ ಮಾತಾಡೋಳು. ನಾನು ಓದ್ತಿದ್ದೀನಿ, ನೀನು ಬಾ ಅಂದರೆ ನಾನು ಬರ್ತೀನಿ, ನೀನು ಹೋಗು. ಅದು ಏನಾಗೈತೋ ಗೊತ್ತಿಲ್ಲ. ಯಾಕೆ ಅಳ್ತಿದ್ದಿ ಅಂದರೆ ಏನಿಲ್ಲ, ಅಮ್ಮ ಹಿಂಗೆ ಸಿಲಿಂಡ್ರ್ ಇಲ್ಲ, ಅದು ಖಾಲಿ ಆಗೈತೆ, ತರ್ತೀನಿ ಅಂತ ಹೇಳಾಳ. ಅಮ್ಮ ರೊಕ್ಕ ಕೊಡ್ತಾಳ, ನೀನು ಏನು ಟೆನ್ಷನ್ ಮಾಡಬೇಡ ಅಂತ ಹೇಳಿನಿ ಸರ್. ಅದು ಈ ರಾತ್ರಿಗೆ ಬಂದವರಿಗೆ ಇಷ್ಟು ಇದು ಆಗ್ಬಿಟ್ಟಾಳ. ಏನು ಕಿರಿಕಿರಿ ಮಾಡ್ತಿದ್ರಿ, ಏನು ಕಿರ್ಕೊಳಕ್ ಕೊಡ್ತಿದ್ರಮ್ಮ? ನಾವು ಏನು ಕಿರಿಕಿರಿ ಆತ ಗವ್ವಗೆ ಹೋಗ. ಅದು ಮೊನ್ನೆ ನಮ್ಮ ತಂಗಿ ಟೂರ್ ನೋಡಕ ನಮ್ಮ ಸಣ್ಣಪ್ಪರ ಊರಿಗೆ ಹೋಗಿದ್ರೆ ಅಲ್ಲಿ ಕೂಡ ಹೋಗ್ಯಾನಂತ. ಆಕಿ ಅದು ಹೋಗಿದ್ರೆ ಆಕಿಗೆ ಭಾಳ ಹಿಂಸೆ ಕೊಟ್ಟಾರ ಸರ್. ಬಂದ್ಮೇಲೆ ಏನೋ ಜಗಳ ಆತಗ ಮದುವೆ ಆಗೈತೆ, 2 ಹುಡುಗರು ಇದಾರ ಸರ್. ಆತ ಅಣ್ಣ ಆಗಿ ಹಿಂಗ್ ಮಾಡ್ಯಾನ ಸರ್. ತಂಗಿ ಸಣ್ಣಾಕಿ ನನ್ನ ಮಗಳು ಹಂಗ್ ಮಾಡ್ಯಾನ ಸರ್ ಆತ. ಅಲ್ಲ, ನಿಮ್ಮ ಹುಡುಗಿಗೆ ಮುಂಚೆ ಏನಾದ್ರು ಮದುವೆ ಆಗಿತ್ತಾ? ನಮ್ಮ ತಂಗಿಗೆ ಮುಂಚೆ ಮದುವೆ ಆಗಿತ್ತು, ಡೈವರ್ಸ್ ಕೂಡ ಮಾಡಿದ್ವಿ. ಅದು ಆತ ಡೈವರ್ಸ್ನಾಗ ಅದ್ರಷ್ಟು ತಿರುಗ್ತಿದ್ದ. ಆಕಿಗೆ ಆಕೆ ಏನಾನ ಇರ್ಲಿ ಅಂತ ಅಣ್ಣ ಅಂತ ನಾವು ಕರ್ದೀವಿ. ಅಷ್ಟು ಮೋಸ ಮಾಡ್ಯಾರ ಆತಗ ನಾವು ಬಿಡಕಿಲ್ಲ. ಕೆಲಸ ಮಾಡ್ತಾರಮ್ಮ ಶೇಖ್ ಅವರು? ಎಲ್ಲಿ ಇರ್ತಾರೆ ಆತ? ಟ್ಯಾಕಿಸ್ನಾಗ ಕೆಲಸ ಮಾಡ್ತಾನ ಸರ್. ಟ್ಯಾಕಿಸ್ನಾಗ ಇವಾಗ ಚಿಕ್ಕ ಬೇಡ ಮಾತು ಟ್ಯಾಕಿಸ್ನಾಗೆ ಕೆಲಸ ಮಾಡ್ತಾನ ಸರ್. ಆಟೋ ಕೂಡ ನಡೆಸ್ತಾನ ಸರ್ ಆತ. ಅಷ್ಟು ಮೋಸ ಮಾಡ್ಬಿಟ್ಟಾನ ನೋಡ್ರಿ ಸರ್. ಇದು ತಮ್ಮ ಆತನ, ನನ್ನ ಅಣ್ಣ ಆತನ, ಇದು ನನ್ನ ಮಗಳಿಗೆ ಸಣ್ಣ ಆಕಿ ತಂಗಿ. ಹಿಂಗ ಮೋಸ ಮಾಡ್ತಾರಂತ ಗೊತ್ತಿಲ್ಲ ಸರ್. ನಮ್ಗೆ ಒಳಗ ನಡೆದ್ಬಿಟ್ಟೈತೆ. ಇದೆಲ್ಲ ನಿನ್ನೆ ರೆಕಾರ್ಡ್ ಮಾಡಿಬಿಟ್ಟಾಳ ಸರ್. ಎಲ್ಲ ಯಾರೆಲ್ಲ ಬಿಟ್ಟಾಳ, ಇದು ಹಾಕೊಂಡ್ ಬಿಟ್ಟಾಳ. ನಾನು ಬಂದು ಇದು ಕೊಟ್ಟಿರಿ ಸರ್. ಇಲ್ಲಿ ಎಲ್ಲ ನಮ್ಗೆ ಮನ್ಯಾಗ ಯಾರಿಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ, ಮಾತಾಡಿಲ್ಲ ಸರ್. ನಾನು ಬರ್ತೀನಮ್ಮ, ನೀನು ಹೋಗು ದರ್ಗಾಗೆ ಅಂತ ಅಂದಾಳ ಅಷ್ಟೇ. ಬರೋ ತಕ ಹಿಂಗ ಮಾಡ್ಕೊಂತಾಳ ಗೊತ್ತಿಲ್ಲ ಸರ್. ಬಂದಿನ ಮೇಲೆ ನಮ್ಮ ಅಮ್ಮ ಇದ್ದಾಳ, ನೀರು ಹಾಕ್ಬಿಟ್ಟಾಳ ಹುಡುಗಿ, ನೀರು ಹಾಕ್ಬಿಟ್ಟಾಳ ಹುಡುಗಿ ಅಂತೇಳಿ ನಾನೇನು ಬಂದಿದ್ದೇನು ಮಾಡಿದೆ, ಇದು ಹಗ್ಗ ಬಿಚ್ಚಾಗ ಹೋದೆ. ಹಗ್ಗ ಬಂದಿಲ್ಲ ಸರ್ ಬಿಚ್ಚಾಗ. ಮತ್ತು ಬ್ಯಾರ ಕರೆದು ಸ್ವಲ್ಪ ಹೆಲ್ಪ್ ಮಾಡ್ಬಾರಮ್ಮ ಅಂತೇಳಿ ಕರ್ಕೊಂಬಂದು ಕಳಾಗ ಮಾಡಿಸಿದ್ ಸರ್. ಈ ಬಟ್ಟೆಗಳು ಎಲ್ಲ ಬಿಡಿಸ್ಬಿಟ್ಟೆ ನಾನೇ. ಅಲ್ಲಮ್ಮ, ಈಗ ಕಿರುಕುಳ ಅಂದ್ರೆ ಹೆಂಗ ಅಂದ್ರೆ ಅವ್ರೇನು ಸೂಸೈಡ್ ಮಾಡಿ ನೇಣ್ ಹಾಕ್ಯಂಡ್ರಲ್ಲ, ಅದು ಒಡೆಯೋದು ಬಡಿಯೋದು ಈ ತರ ಹಿಂಸೆ ಮಾಡ್ತಿದ್ರ ಹೆಂಗ ಅಂತ? ಈತ ಹಿಂಸೆ ಮಾಡ್ತಿದ್ದ ಒಂದ್ ವಾರ ಕರ್ಕೊಂಡು ಹೋಗಿ. ಒಂದ್ ನಿಮಿಷ. ಶಾಶಾವಲ್ಲಿ ಅಲ್ಲಮ್ಮ, ಯಾವ ಕಾರಣಕ್ಕೆ ಮಾಡ್ತಿದ್ರಂಗೆ? ಈಗ ಮತ್ತೆ ಹುಡುಗಿ ಬಂದಿಲ್ಲದ್ರೆ ಹಿಂಸೆ ಮಾಡ್ತಿದ್ದ. ಹೆಂಗ ನೋಡಿದ್ರೆ ಹಿಂಗ ಮಾತಾಡೋದು. ಸಂಬಂಧ ನೋಡಿದ್ರಿ, ಮದ್ವೆ ಮಾಡ್ಕೊಂತ ಹೆಂಗ ಮಾಡ್ಕೊಂತೀವಿ ಮಾಡ್ಕೊಂತೀನಿ. ಯಾಕೆ ಅವರೇ ಅಡ್ಡಿಪಡಿಸ್ತಾ ಇದ್ರು? ಈಗ ಮೇಲೆ ಇಷ್ಟ ಇದ್ದ ಅಂತ ಸರ್.
ನಾನು ನಿನ್ಗೆ ನೀನು ಏನ್ ಮಾಡಿದ್ರೆ ಬಿಡೋದಲ್ಲ ನಾನೇ ಮಾಡ್ತೇನೆ. 2 ಮಕ್ಕಳಿದಾರೆ ಸರ್ ಇದಕ್ಕೆ ಅದು ಮಾಡ್ಕೊಳ್ತೇನೆ ಅಂತ ಹೇಳ್ತಿದ್ರ. ಹೇಳ್ತೀನಿ ಸರ್. ಮತ್ತೆ ಮಾಡ್ಕೊ ಅಂತ ಅಂದಾಳ ಸರ್ ಇದಕ್ಕೆ ನಿನ್ನೆ. ನಾನು ಮಾಡ್ಕೊಂಬೋದಿಲ್ಲ 2 ಮಕ್ಕಳು ಇಟ್ಕೊಂಡು ಹಂಗ ಮಾಡ್ಕೋಬೇಕಂತ ಏನೋ ನಿನ್ನೆ ಜಗಳ ಆಗ್ಬಿಟ್ಟೆ ಸರ್. ಇರ್ದು ಗೊತ್ತಿಲ್ಲ ನಮ್ಗೆ ಏನ್ ನಡೆದದು ಗೊತ್ತಿಲ್ಲ. ಬಾಯ್ ಬಟ್ಟೆ ಇಟ್ಟು ತಾಯಿ ಮಗ ಹೆಂಡತಿ 3 ಬಡ್ದ್ಬಿಟ್ಟಾರ. ಮನೆಗೆ ಬಂದು ಈ ಹುಡುಗಿ ಬೀಗ ಮುರಿದು ಹಿಂಗ ಹಾಕೊಂಡ್ಬಿಟ್ಟಾಳ. ಕೆಲಸ ಮಾಡ್ಕೊಂಡಿದ್ರು ನಿಮ್ಮ ಹುಡುಗಿ? ಬ್ಯೂಟಿ ಪಾರ್ಲರ್ ಗೊತ್ತಲ್ಲ ಸರ್. ಎಲ್ಲಿ? ಇಲ್ಲಿ ಬಳ್ಳಾರಾಗ ಮಾಡ್ತಾರೆ ಸರ್. ಇವಾಗ ತೀರ್ಗಂದ ಹುಡುಗಿ ಮುನ್ನೆ ಅಂತೇಳಿ ಯಾವ ಹುಡುಗ ಕಡೆಯಿಂದ ಆಗೈತೆ ಅಂದರೆ ಶೇಖ ಅಂತೇಳಿ ಹುಡುಗ ಕಡೆಯಿಂದ ಆಗಿದೆ. ನಮ್ಮ ಹುಡುಗಿ ತಪ್ಪೇ ಇಲ್ಲ. ಅದೇ ಸ್ವಲ್ಪ ಭಾಳ ಟಾರ್ಚರ್ ಕೊಟ್ಟು ಡಿಸ್ಟರ್ಬೆನ್ಸ್ ಮಾಡಿ ಮೈಂಡ್ ವಾಶ್ ಮಾಡಿ ಆ ಹುಡುಗಿ ಮದುವೆ ಆಗಿತ್ತು. 6 ತಿಂಗಳಾದ್ಮೇಲೆ ಡಿವೋರ್ಸ್ ಆಗಿಬಿಡ್ತು ಅವನ ಕಡೆಯಿಂದ. ನನಗೆ ಸ್ವಂತ ಅಣ್ಣ ಆತನ ದೂರನಿಂದ. ಆ ಥರ ಮಾಡಬಾರ್ದು, ಭಾಳ ತಪ್ಪು ಮಾಡಿಬಿಟ್ಟಿದ್ದಾನೆ. ಆ ಹುಡುಗಿ ಸುಸೈಡ್ ಮಾಡ್ಕೊಳ್ಳೋ ಟೈಮ್ನಲ್ಲಿ ಎಲ್ಲ ಕ್ಲಿಯರಾಗಿ ಈ ವಿಡಿಯೋ ತಕ್ಕಂಡು ಸುಸೈಡ್ ಮಾಡ್ಕೊಂಡಿದ್ದಾರೆ. ನಾವು ಯಾರ ಮೇಲೆ ಕೇಸ್ ಇಟ್ಟಿಲ್ಲ, ಒಬ್ಬರ ಮೇಲೆ ಕೇಸ್ ಇಟ್ಟಿಲ್ಲ ಸರ್. ಆ ಹುಡುಗಿ ಏನು ಅದ್ರ ಮೇಲೆ ವಿಡಿಯೋನಲ್ಲಿ ಏನು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾಳೆ ಅದ್ರ ಪ್ರಕಾರ ಅವರು ಫಾಲೋ ಮಾಡಕತ್ತಾರೆ ಸರ್. 3 ಮೆಂಬರ್ಸ್ಗೆ ಅವರು FIR ಮಾಡಿದ್ದಾರೆ. ಅವ್ರು ಆ ಹುಡುಗಿ ಎಷ್ಟು ಮಂದಿಗೆ ಹೇಳಿದಾಳೆ ಅಷ್ಟು ಮಂದಿಗೆ ಹೇಳಿದ್ದಾರೆ. ಅವ್ರ ಮನೆಯಲ್ಲಿ ಕೂಡ ಭಾಳ ಮಂದಿ ನಮಗೆ ಭಾಳ ಇದು ಮಾಡಿದ್ದಾರೆ, ನಮ್ಮ ಮೇಲೆ ಫೋರ್ಸ್ ಮಾಡಿದ್ದಾರೆ. ಬಂದು ಮನೆ ಹತ್ರ ಬಂದು ಸ್ವಲ್ಪ ಗುದ್ದಾಡು ಏನೇನೋ ಮಾಡಿದ್ದಾರೆ. ಅವರು ಬೇಡ ಅವ್ರ ಮನೆ ಕಡೆಯಿಂದ ಅವ್ರು ಪೇನ್ ಆಗಿರ್ತೈತೆ, ಅವ್ರು ಬಂದಿರ್ತಾರೆ. ತಪ್ಪಂತೂ ಮಾಡಿದ್ದು 3 ಆ ಹುಡುಗಿ ಒಪ್ಕೊಂಡಿದ್ದಾಳೆ. ಇವ್ರು 3 ಮಾತ್ರ ಶಿಕ್ಷೆ ಬಿಡ್ಬೇಕಣ್ಣ, ಅವ್ರನ್ನ ಮಾತ್ರ ಬಿಡಬಾರ್ದಣ್ಣ ನೀನು ಅಂತ ಹೇಳಿದಾಳೆ. ಅದು ಅಷ್ಟೇ. ಅದು ಮೊದಲು ನಾವು ಅದೇ ಮರ್ಸಾಮಠಲ್ಲಿ ಮದುವೆ ಮಾಡಿದ್ರಿ. ಅವ್ರು ಬೇಸಿದ್ರು, ಅದು ಏನಾಗಿತ್ತು ಗೊತ್ತಿಲ್ಲ. ಅವ್ರದ್ದು ಏನಿತ್ತು ನಮಗೆ ಮಿಡಲಲ್ಲಿ ಗೊತ್ತೇ ಇಲ್ಲ. ಆಮೇಲೆ ಗೊತ್ತಾಯ್ತು ಹಿಂಗೆ ಅಂತೇಳಿ. ಅಂದರೆ ಅದು ಅವ್ರು ಡಿವೋರ್ಸ್ ಆಗೋರು ಕೂಡ ಗೊತ್ತಿಲ್ಲ ನಮಗೆ. ಡಿವೋರ್ಸ್ ಆಗೋ ಟೈಮ್ನಾಗ ಕೂಡ ಅವರೇ ಬಂದರು. ಅವ್ರ ಅಣ್ಣ ದೊಡ್ಡ ಅಣ್ಣ ಥರ ಇದ್ದು ಸೆಂಟರ್ನಾಗ ಎಲ್ಲ ಕಡೆ ಬಂದರು. ನಮ್ಗೆ ಗೊತ್ತಿಲ್ಲ ಇಷ್ಟೆಲ್ಲ ಒಳಗಿರೋದು. ಆಮೇಲೆ ಗೊತ್ತಾಗಿತ್ತು ಹಿಂಗೆ ಅಂತ ನಾನು ಹೇಳ್ದೆ, ಎಲ್ಲರಿಗೂ ಹೇಳ್ದೆ, ಈ ಥರ ಮಾಡಬೇಡ್ರಿ, ಅಣ್ಣ ಆತನ ಹಿಂಗೆ ಸೆಟ್ ಆಗಲ್ಲ, ಎಲ್ಲರೂ ನೋಡಿದ್ರಿಗೆ ಅಸಹ್ಯ ಕಾಣ್ತೈತೆ, ಬೇರೆ ಕಡೆ ನೀವು ಮಾಡ್ಕೋಬೋದು, ಈ ಥರ ನೀವು ಅಣ್ಣ ತಂಗಿಯವ್ರು ಮಾಡ್ಕೋಬಾರ್ದು, ಪ್ರೀತಿ ಮಾಡಬಾರ್ದು. ಭಾಳ ರೀತಿಯಿಂದ ನಾನು ಹೇಳಿದ್ದೀನಿ, ನಮ್ಮ ತಂಗಿನ ಹೇಳಿದ್ದೀನಿ, ಆತನ ಹೇಳಿದ್ದೀನಿ. ಅವಾಗಳ ಟೈಮ್ನಾಗ ಒಂದೇ ಹಾಕಿ ಓಕೆ ಇರಲಿ ಬಿಡು, ಇವತ್ತಿಗೆ ನಾವು ಬಿಟ್ಟು ಬಿಡ್ತೀರಿ, ಇಲ್ಲಿಂದ ನಾವು ನನ್ನ ರಸ್ತೆ ನಂದರೆ ನಂದು ಈತಂದಾರಿ ಈ ಥರ ಆಗ್ಬಿಡ್ತಾರೆ ಹಂಗೆ ಅಂತ ಎಲ್ಲ ನನಗೆ ಮ್ಯಾನೇಜ್ ಮಾಡಿದ್ದಾರೆ ಸರ್. ನಾನೇನಂದರೆ ಮಾಮೂಲು ಕ್ಯಾಶುವಲಾಗಿ ತಗೊಂಡ್ರೆ ಇಲ್ಲಿ ಬಿಟ್ಟು ಬಿಡ್ತಾರೋ ಹಂಗಂದರೆ ಅಂದರೆ ನಮ್ಮ ತಂಗಿ ಜೀವ ಹೋಗ್ತೈತೆ ಅಂತ ನಾನು ಆಲೋಚನೆ ಮಾಡಿದ್ದಿಲ್ಲ. ಇವಾಗ ಹೋಗಿದೆ, ಏನು ಮಾಡೋಕ್ಕಾಗಲ್ಲ. ತಂಗಿ ಅಂತೂ ತಿರುಗಿ ಬರಲ್ಲ. ಅದಕ್ಕೋಸ್ಕರ ಅವನಿಗೆ ಮಾತ್ರ ಕಂಪಲ್ಸರಿ ಶಿಕ್ಷೆ ಬೀಳ್ಬೇಕು ಸರ್. ಅವ್ನ ಅಣ್ಣ ಆಗಲಿ ಚಿಕ್ಕಪ್ಪ ಆಗಲಿ ನನಗೆ ಕಂಪಲ್ಸರಿ ನನಗೆ ನ್ಯಾಯ ಬೇಕು, ಶಿಕ್ಷೆ ಬೀಳಬೇಕು. ಮಕ್ಕಳಿಲ್ಲ ಸರ್, 6 ಮಂತ್ ಅಷ್ಟೇ. 6 ಮಂತಿಗೆ ಡಿವೋರ್ಸ್ ಆಗಿದೆ. ಅವ್ರಿಗೆ 2-3 ಮಕ್ಕಳು ಇರ್ಬೇಕು ಸರ್. ಅವ್ರಿಗೆ ಆತ ಗೊತ್ತಿಟ್ಕೊಂಡು ಕೂಡ ಆ ಹುಡುಗಿ ವೀಕ್ನೆಸ್ ಇಂದ ಆಟ ಆಡಿದಾನೆ ಸರ್. ಆ ಲಾಸ್ಟಿಗೆ ಆ ಹುಡುಗಿ ಸುಸೈಡ್ವರೆಗೆ ಬಂದ್ಬಿಟ್ಟಿದ್ದಾಳೆ ಅಷ್ಟೇ, ಬೇರೆದೇನಿಲ್ಲ ಸರ್. ಅವ್ನು ವೀಕ್ನೆಸ್ ಇಂದ ಆಡ್ಕೊಂಡಾನೆ ಅಷ್ಟೇ. ಆ ಹುಡುಗಿ ಮದುವೆ ಆಗೈತೆ, ಡಿವೋರ್ಸ್ ಆಗ್ಬಿಟ್ಟಿದೆ, ಹೇಳೋರಿಲ್ಲ, ಅವ್ರ ಮನೆಯವ್ರು ಯಾರು ಹಚ್ಕೊಳಂಗಿಲ್ಲ. ಅವ್ರ ಮನೆಯವ್ರು ಗೊತ್ತಾದ್ರೆ ಅಲ್ಲ ಹಚ್ಕೊಳೋದು, ಅವ್ರಿಗೆ ಗೊತ್ತಾಗಲ್ಲ. ನಾವು ಗೊತ್ತಿಲ್ದಂಗೆ ನಾವು ಊರುಗಳು ತಿರಗಮ್ಮ, ಇಲ್ಲಿಂದ ಅಲ್ಲಿ ಹೋಗಮ್ಮ, ಅವು ವಿಡಿಯೋ ತಕ್ಕನಮ್ಮ, ಫೋಟೋಗಳು ತಕ್ಕನಮ್ಮ ಎಲ್ಲ ಮಾಡ್ಕೊಂಡಿದ್ದಾರೆ ಸರ್. ಲಾಸ್ಟಿಗೆ ನಮ್ಮ ತಂಗಿ ಯಾರ ತಾಗ ಹೇಳ್ಬೇಕು ಯಾರ ತಾಗ ಹೇಳ್ಬಾರ್ದು ಅಂತ ಎಲ್ಲ ಆಲೋಚನೆ ಮಾಡಿಲ್ದಂಗೆ ಜೀವ ಕೊಟ್ಬಿಟ್ರೆ ಅಷ್ಟೇ. ಬೇರೆ ಒಂದು ಬ್ಲಡ್ ರಿಲೇಷನ್ನೇ ಅಂದರೆ ನಮ್ಮ ಅಜ್ಜಿ, ಅವ್ರ ಅಜ್ಜಿ ಅಕ್ಕ ತಂಗಿಯವರು. ಸ್ವಂತ ಅಕ್ಕ ನಮ್ಮ ಅಣ್ಣ ಅಲ್ಲ, ಅವ್ರ ಅಜ್ಜಿ ನಮ್ಮ ಅಜ್ಜಿ ಅಕ್ಕ ತಂಗಿಯವರು. ಆ ಕಡೆಯಿಂದ ಸ್ವಲ್ಪ ದೂರನಿಂದ ಡಿಸ್ಟೆನ್ಸ್. ಏನಾದರೂ ಹೇಳ್ಕೊಂಡಿಲ್ಲ ಲಾಸ್ಟ್ ಟೈಮ್ನಲ್ಲಿ? ಇಲ್ಲ ಸರ್, ನಾನೊಂದು 2 ತಿಂಗಳ ಕೆಳಗೆ ನಾನು ಬೈದಿದ್ದೆ, ಹಿಂಗೆಲ್ಲ ಹಂಗೆ ಮಾಡ್ಕೋಬೇಡಮ್ಮ, ಸ್ವಲ್ಪ ಇವಾಗಲ ಚೇಂಜ್ ಆಗ ಅಂತೇಳಿ. ನಾನು ಬೆಂಗಳೂರಲ್ಲಿ ಕೂಡ ನಾನು ಒಂದು ಇದು ನೋಡಿದ್ದೆ ಸರ್, ಹುಡುಗನ ನೋಡಿದ್ದೆ. ಇದು ಫ್ಯಾಮಿಲಿ ವಿಚಾರ. ಮುಬೀಸಾ ಅಂತ ಹುಡುಗಿ, ಮುನಿಸಾ ಅನ್ನೋ ಹುಡುಗಿ ಇವತ್ತು ಬೆಳಗ್ಗೆ ನಿನ್ನೆ ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂದಾಗ ನಾನು ನಿನ್ನೆ ಊರಾಗಿರಲಿಲ್ಲ. ಇವತ್ತು ಬೆಳಗ್ಗೆ ಊರಿಗೆ ಬಂದೆ. ಅದಕ್ಕೆ ಸ್ಟೇಷನ್ ಹತ್ರ ಏನಾಗಿದೆ ನಮ್ಮ ಹುಸೇನ್ ನಗರ್ ಅವರು ವಿಚಾರ ಮಾಡೋಣ ಅಂತೇಳಿ ಬಂದಿದ್ದೆ. ಇನ್ನು ಶೇಖನ ಹುಡುಗನ ಹತ್ರ ಏನೋ ಅಫೇರ್ ಏನೋ ಇನ್ನೂ ಅಷ್ಟು ಡೆಪ್ತಲ್ಲಿ ನನಗೆ ಗೊತ್ತಿಲ್ಲ, ನಾನು ಹೇಳೋಕ್ಕೆ ಹೋಗಬಾರ್ದು. ಪೊಲೀಸರು ತನಿಖೆ ನಡೆಸ್ತಾರೆ. ಆ ಹುಡುಗಿದು ಸುಸೈಡ್ ಆದಾಗ ಅವ್ರ ಫ್ಯಾಮಿಲಿಯವ್ರು ಏನಂತಂದರೆ ಇಂಥವ್ರಿಂದನೇ ನಮ್ಮ ತಂಗಿಗೆ ತೊಂದರೆ ಆಗಿದೆ ಅಂತೇಳಿ ನಮ್ಮ ಅನುಮಾನ ಇದೆ, ಇಂಥವ್ರನ್ನೆಲ್ಲ ಹೆಸರುಗಳು ಸೇರಿಸ್ಬೇಕು FIR ಅಲ್ಲಿ ಅಂದಾಗ ನಿಮಗೆ ಯಾರ ಮೇಲೆ ಡೌಟ್ ಇದೆ ಅಂಥವ್ರನ್ನೆಲ್ಲ ಸೇರಿಸ್ಕೋಬೋದು ಅಂತೇಳಿ ನಾವಾಗಿರ್ಬೋದು, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಮತ್ತು ನಮ್ಮ ವಿಕ್ಕಿ ಅವರು, ಆ ವಾರ್ಡಿನ ಕಾರ್ಪೊರೇಟರು ನಮ್ಮ ವಿಕ್ಕಿ ಅವರು ಎಲ್ಲರೂ ಸೇರಿಕೊಂಡು ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ಬೇಕಂತ ಎಲ್ಲರೂ ಇವತ್ತು ಇಲ್ಲಿ ಬಂದಿದ್ದೀವಿ. ಅದೇ ರೀತಿಯಲ್ಲಿ ಆ ಹುಡುಗಿಗೆ ನ್ಯಾಯ ಆಗಂಗೆ ನಾವು ಮಾಡ್ತೀವಿ. ಆರಂಭದಲ್ಲಿ ಪೊಲೀಸರೇನೋ ಇಲ್ಲ ಆ ಥರ ಅನ್ನೋದು ಕುಟುಂಬಸ್ಥರ ಆರೋಪ ಏನಂತ ಮಾಡ್ಕೋತಿರಲಿಲ್ಲ. ಇಲ್ಲ ಆ ಥರ ಏನಿಲ್ಲ. ಯಾಕಂದರೆ ಒಂದು ಇನ್ಸಿಡೆಂಟ್ ನಡೆದಾಗ ಒಂದು ಪ್ರೊಸೀಜರ್ ಇರುತ್ತೆ ಪೊಲೀಸರಿಗೆ. ಆ ಮೊಬೈಲ್ಸ್ ರಿಕವರಿ ಮಾಡ್ಕೋಬೇಕು, ಮತ್ತು ಪೋಸ್ಟ್ಮಾರ್ಟಮ್ ರಿಪೋರ್ಟ್ಗಳು ತೊಗೋಬೇಕು. ಅದೆಲ್ಲ ತೊಗೊಂಡ್ಮೇಲೆ ಒಂದು FIR ಮಾಡೋ ಪ್ರೊಸೀಜರ್ ಇರುತ್ತೆ. ಅವರು ಆತಂಕ ಪಡೋದ್ರಲ್ಲಿ ಏನಾಗುತ್ತಂದರೆ ಮನೇಲಿ ಒಬ್ಬರು ತೀರ್ಕೊಂಡು ಹೋಗಿದ್ದಾರೆ, ಇನ್ನೂ ನಮಗೆ FIR ಆಗಿಲ್ಲ ಅನ್ನೋದು ಅವ್ರದ್ದೊಂದು ಆತಂಕ ಇರುತ್ತೆ. ಆದರೆ ಇಲ್ಲಿ ಡಿಪಾರ್ಟ್ಮೆಂಟ್ ಪ್ರಕಾರ ಅವ್ರಿಗೊಂದು FIR ಆಗಬೇಕು. ಅವ್ರ ಕಡೆಯಿಂದ ಒಂದು
ಎಲ್ಲ ಡೀಟೇಲ್ಸ್ ಬಂದಮೇಲೆ ಇವರು ಒಂದು FIR ಮಾಡ್ಕೊಂಡ್ರೆ ಅದಕ್ಕೆ ಕೇಸ್ಗೊಂದು ಸ್ಟ್ಯಾಂಡರ್ಡ್ ಇರುತ್ತೆ ಅಂತೇಳಿ ಅವ್ರು ಯೋಚನೆ ಮಾಡಿರ್ತಾರೆ. ಇದ್ರಾಗ ಏನು ಆ ಹೆಣ್ಮಗಳೇನೋ ಒಂದು ವಿಡಿಯೋ ಮಾಡಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಅದೇನಾದ್ರು ಗಮನಕ್ಕೆ ಬಂತ ಸರ್? ವಿಡಿಯೋ ನಾನು ಇನ್ನೂ ನೋಡಿಲ್ಲ, ಇನ್ನು ಈಗ ಚೆಕ್ ಮಾಡ್ತೀನಿ ಏನು ವಿಡಿಯೋ ಬಂದಿದೆ ಅಂಥೇಳಿ. ಯಾಕಂದರೆ ನಾನು ಈಗ ಬಂದು ಅದು FIR ಅವರು ಫ್ಯಾಮ್ಲಿಯಿಂದ ಎಲ್ಲ ಬಂದು ಈ ಥರ ಅಳ್ತಿದ್ರು. ಅವರು ಈ ಥರ ಆಗಿದೆ ನನ್ನ ತಂಗಿಗೆ, ಇಷ್ಟಕ್ಕೆ ಅನ್ಯಾಯ ಆಗಿದೆ, ನಮ್ಮ ತಂಗಿ ಇನ್ನು 24 ವಯಸ್ಸು ಚಿಕ್ಕ ಹುಡುಗಿ ಈ ಥರ ಆಗಿದೆ ಅಂಥೇಳಿ ಅವರೆಲ್ಲ ಗೋಲನ್ನು ಹೇಳ್ಕೊಂತಿದ್ರು. ನಾವು ಕೇಳ್ತಿದ್ವಿ. ಆ ವಿಡಿಯೋ ನೋಡಿಲ್ಲ, ನಾನು ಚೆಕ್ ಮಾಡ್ತೀನಿ ಈಗ ಏನಿದೆ.